ಕಲಬುರಗಿಯಿಂದ ಈಗ ನೇರವಾಗಿ ಗುಮ್ಮಟನಗರಿ ವಿಜಯಪುರಕ್ಕೆ ಹೋಗೋಣ. ವಿಜಯಪುರದಲ್ಲಿ ಕತ್ಲಲ್ಲಿ ಕಳ್ಳರ ಕರಾಮತ್ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀನಿ. ಖತರ್ನಾಕ್ ಕಳ್ಳರ ಹಾವಳಿ ವಿಜಯಪುರದಲ್ಲಿ ಜಾಸ್ತಿ ಆಗಿದೆ. ಇವ್ರು ಮಾಡುವಂತ ಕೆಲಸ ಏನ್ ಗೊತ್ತಾ? ಮೊದಲು ವಿದ್ಯುತ್ ಸಂಪರ್ಕ ಕಟ್ ಮಾಡ್ತಾರೆ, ಅದಾದ ನಂತರ ಮನೆಗಳಿಗೆ ಕನ್ನ ಹಾಕ್ತಾರೆ. VIP ಬಡಾವಣೆಗಳಲ್ಲಿ ಕತ್ತಲೆ ಸೃಷ್ಟಿ ಮಾಡಿ ಖದೀಮರು ತಮ್ಮ ಕರಾಮತನ್ನ ತೋರಿಸ್ತಾರೆ. ಚಾಲಾಕಿ ಕಳ್ಳರಿಗೆ VIP ಏರಿಯಾಗಳ ಮನೆಗಳೇ ಟಾರ್ಗೆಟ್ ಅಂತ. ಮನೆಗಳ್ಳತನಕ್ಕೂ ಮೊದಲು ಇಡೀ ಏರಿಯಾದ ಕರೆಂಟ್ ಅನ್ನ ಕಟ್ ಮಾಡ್ತಾರೆ, ಕತ್ತಲೆಯನ್ನ ಸೃಷ್ಟಿ ಮಾಡ್ತಾರೆ, ಮನೆಯನ್ನ ದೋಚೋದಕ್ಕೆ ಹೋಗ್ತಾರೆ. ಈ ಖತರ್ನಾಕ್ ಖದೀಮರ ಹೊಸ ಸ್ಟೈಲ್ ಕಳ್ಳತನಕ್ಕೆ ವಿಜಯಪುರ ಜನ ಬೆಚ್ಚಿ ಬಿದ್ದಿದ್ದಾರೆ. ಆರಂಭದಲ್ಲಿ ಜನಕ್ಕೇನೂ ಕೂಡ ಗೊತ್ತಾಗಲ್ಲ, ಕತ್ಲಾಗತ್ತೆ, ಬಹಳ ಹೊತ್ತು ಕರೆಂಟ್ ಬರಲ್ಲ, ಅದಾದ ನಂತರ ಯಾವುದೋ ಒಂದು ಮನೆ ಕಳ್ಳತನ ಆಗಿರುತ್ತೆ. 2 ದಿನ ಮನೆಗೆ ಬೀಗ ಇದ್ರೆ ಮುಗೀತು, 3ನೇ ದಿನ ಕಳ್ಳರ ಎಂಟ್ರಿ ಆಗುತ್ತೆ. ಕಳೆದ 3-4 ದಿನದಿಂದ ವಿಜಯಪುರದಲ್ಲಿ ಸರಣಿ ಕಳ್ಳತನ ಆಗ್ತಾ ಇದೆಯಂತೆ. ಮುನೇಶ್ವರ ನಗರ, ಯೋಗಾಪುರ ಸೇರಿದ ಹಾಗೆ ಹಲವು ಕಡೆಗಳಲ್ಲಿ VIP ಏರಿಯಾಗಳು ಏನಿದಾವೋ ಆ ಏರಿಯಾಗಳೇ ಈ ಕಳ್ಳರ ಟಾರ್ಗೆಟ್. ಅಲ್ಲಿ ಹೋಗಿ ಕಳ್ಳತನ ಮಾಡ್ತಾರೆ. CCTVಯಲ್ಲಿ ಚಾಲಾಕಿ ಖದೀಮರ ಕೈಚಳಕ ಏನಿದೆ ಅದು ಸೆರೆಯಾಗಿದೆ. ವಿಜಯಕುಮಾರ್ ಇಂಡಿ ಎಂಬುವವರ ಮನೆಯಲ್ಲಿ ಈಗ ಕಳ್ಳತನ ಆಗಿದೆ. 25 ಗ್ರಾಂ ಚಿನ್ನ, ಬೆಳ್ಳಿ ಸಾಮಾನು, 5,000 ನಗದು ಲೂಟಿ ಮಾಡಿದ್ದಾರೆ ಕಳ್ಳ. ಈ ಕಳ್ಳರ ಹಾವಳಿಗೆ ಪ್ರತಿಷ್ಠಿತ ಏರಿಯಾಗಳ ಜನರು ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸ್ ಬೀಟ್ ಜಾಸ್ತಿ ಮಾಡಿ ಅಂತ ಈಗ ಆ ಏರಿಯಾಗಳ ಜನ ವಾಸಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಮ್ಮ ಏರಿಯಾಗಳಿಗೆ ಪೊಲೀಸ್ ಬೀಟ್ ಜಾಸ್ತಿ ಮಾಡಿಸಿ ಅಂತ ಒತ್ತಾಯವನ್ನ ಹೇರ್ತಿದ್ದಾರೆ. ವಿಜಯಪುರ ನಗರದಲ್ಲಿ ಈಗ ಕಳ್ಳರ ಹಾವಳಿಗೆ ಅಕ್ಷರಶಃ ಏನಂತಂದರೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಸಹ ವಿಜಯಪುರ ನಗರದ ಹೊರಭಾಗದಲ್ಲಿರ್ತಕ್ಕಂಥ ಮನೆಗಳನ್ನು ಟಾರ್ಗೆಟ್ ಮಾಡಿ ಈಗ ಕಳ್ಳರು ಕಳ್ಳತನಕ್ಕೆ ಇಳಿದಿರುವಂಥದ್ದು. ಅದರಲ್ಲೂ ಸಹ ಒಂದು ವಿಚಿತ್ರ ಸಂಗತಿ ಏನಂತ ಹೇಳಿದರೆ, ಒಂದು ಭಯಾನಕ ಸಂಗತಿ ಏನಂತ ಹೇಳಿದರೆ, ಮನೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ವಿದ್ಯುತ್ ತಂತಿಗಳನ್ನ ಕಟ್ ಮಾಡ್ತಾ ಇದ್ದಾರೆ ಮತ್ತು ಆ ಏರಿಯಾದ ಮೇನ್ ಲೈನ್ಗಳನ್ನೇ ಕಟ್ ಮಾಡ್ತಾ ಇದ್ದಾರೆ. ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣ ಕಟ್ ಮಾಡಿ ಬೆಳಕೇ ಇರಬಾರ್ದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ನಂತರ ಏನಂದರೆ ಕಳ್ಳತನಕ್ಕೆ ಕೈ ಹಾಕ್ತಾ ಇದ್ದಾರೆ. ಏನು ಕರೆಂಟ್ ಕಂಬವನ್ನು ನೋಡ್ತಾ ಇದ್ದೀರಿ, ಇಲ್ಲಿ ಏನಂದರೆ ಬೀದಿ ದೀಪ ಇದೆ ಮೇಲ್ಗಡೆಗೆ, ಅಂದರೆ ಇಲ್ಲಿ ಕಳ್ಳತನ ಆಗಬಾರ್ದು, ರಾತ್ರಿ ಎಲ್ಲ ಬೀದಿ ದೀಪ ಉರಿಲಿ ಅನ್ನೋ ಕಾರಣಕ್ಕಾಗಿ ಒಂದು ಬೀದಿ ದೀಪವನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ನೋಡಿದ್ರೆ ಕಳ್ಳರು ಈ ರೀತಿ ಲೈನ್ಗಳನ್ನೇ ಕಟ್ ಮಾಡ್ತಾ ಇದ್ದಾರೆ. ನಿಮ್ಗೆ ತೋರಿಸ್ತದೆ ನೋಡಿ, ಆ ಬೀದಿ ದೀಪ ಏನು ಉರಿಯುತ್ತೆ, ಅದು ಏನೊಂದು ವೈರ್ ಇರುತ್ತೆ, ಆ ವೈರನ್ನೇ ಕಟ್ ಮಾಡ್ತಾ ಇದ್ದಾರೆ. ಈ ರೀತಿ ಕಟ್ ಮಾಡಿ ಅಂದರೆ ಕಳ್ಳತನಕ್ಕೆ ಇಳಿದಿರುವಂಥದ್ದು. ನಾನೀಗ ಈ ಕಂಬದ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದು ಇಂಡಿಯನ್ ಅಂತಕ್ಕಂಥವ್ರ ಮನೆ ಇದು. ಅಂದರೆ ಇಲ್ಲಿ ಕಳ್ಳತನ ಆಗಿದೆ ಪ್ರಮುಖವಾಗಿ. ಈ ಮನೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ವೈರನ್ನು ಸಹ ಅವ್ರು ಕಟ್ ಮಾಡಿದ್ದಾರೆ. ಅಂದರೆ ಮನೆಯ ಒಳಗಿನ ಕರೆಂಟನ್ನು ಕಟ್ ಮಾಡುವಂಥದ್ದು, ಮತ್ತೊಂದು ಕಡೆಗೆ ಬೀದಿ ದೀಪಗಳ ಕರೆಂಟನ್ನು ಸಹ ಕಟ್ ಮಾಡುವಂಥದ್ದು. ಅಂದರೆ ಕತ್ತಲೆಯನ್ನು ಸೃಷ್ಟಿ ಮಾಡಿ ಆ ಕತ್ತಲೆಯಲ್ಲಿ ಹೋಗಿ ಏನಂದರೆ ಕಳ್ಳತನವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಈಗ ಕಳ್ಳರ ಕೈ ಹಾಕಿರುವಂಥದ್ದು. ಇದು ಏನಂದರೆ ಭಯ ಮೂಡಿಸ್ತಕ್ಕಂಥ ವಿಚಾರ. ಈ ಅಂದರೆ ವಿಜಯಪುರ ನಗರದ ಹೊರಭಾಗದಲ್ಲಿ ಬರ್ತಕ್ಕಂಥ ಯೋಗಾಪುರ ಆಗಿರ್ಬೋದು, ಬೇರೆ ಬೇರೆ ನಗರಗಳಲ್ಲೂ ಅಂದರೆ ಊರು ಹೊರಗಡೆ ಇರ್ತಕ್ಕಂಥ ಏರಿಯಾಗಳಲ್ಲಿ ಏನಂದರೆ ಇಲ್ಲಿ ಕಳ್ಳತನ ಆಗ್ತಾ ಇರೋದು. ಹೀಗಾಗಿ ಸಹಜವಾಗಿಯೇ ಭಯ ಮೂಡ್ತಾ ಇದೆ. ಈ ಕಳ್ಳತನ ಮಾಡುವಂಥವ್ರು ಎಂಥ ಮನೆಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ ಮನೆ ಕಳೆದ ಒಂದು 3-4 ದಿನಗಳಿಂದ ಆ ಮನೆಗೆ ಬೀಗ ಇರಬೇಕು, ಯಾರೂ ಸಹ ಮನೆಗೆ ಹೋಗೋದು ಬರೋದು ಇರಬಾರ್ದು, ಅಂಥ ಮನೆಗಳನ್ನು ಸಂಪೂರ್ಣ ಟಾರ್ಗೆಟ್ ಮಾಡ್ತಾರೆ. ಈ ಏರಿಯಾದಲ್ಲಿ ಯಾರ ಮನೆ ಕಳ್ಳತನವಾಗಿತ್ತು ಅದೇ ಅವರೇ ಈಗ ನಮ್ಮ ಜೊತೆಗಿದ್ದಾರೆ. ಏನೇನೆಲ್ಲ ಕಳ್ಳತನ ಆಗಿದೆ ಮತ್ತು ಕಳ್ಳತನ ಯಾವ ಮಾದರಿಯಲ್ಲಿ ಮಾಡಿದ್ದಾರೆ ಅವರಿಗೆ ಮಾಡ್ಯಾರಲ್ಲ. ಕಾಂಪೌಂಡ್ ಮ್ಯಾಗ ಹತ್ತಿ ಅದನ್ನು ಕನೆಕ್ಷನ್ ತೆಗ್ದಾರ ರೀ, ಲೈಟಿಂದು ತೆಗೆದು ಕೂಡಲೇ ಇಲ್ಲಿ CC ಕ್ಯಾಮ್ರಾ ಐತಿ ಕಾಣ್ತೀವತ್ತು ಹೇಳಿ ಅದನ್ನು ತೆಗ್ದಾರೋ ಏನೋ ಅವ್ರಿಗೆ ಗೊತ್ತು ರೀ, ಮಂದಿಗೆ ಕಾಣಬಾರ್ದು ತೆಗ್ದಾರೋ ಏನೋ, ಆದ್ರೆ ಅದ್ರಾಗ ಬಂದೈತೆ ಅದು ಅವ್ರದ್ದು. ಅವ್ರು ಅದೇ ರೀತಿ ಕಂಪೌಂಡ್ನಾಗ ಒಳಗೆ ಜಿಗಿದು ಹೋಗಿ ಆ ಬಾಕಲ್ದಿಂದ ಆಡ್ಲಿಂದ ಬಾಗಿಲು ತೆಗ್ಯಾಕೆ ಕೀಲಿ ಮಣಸ್ಯಾರ. ಅದು ಕೀಲಿ ಮಣದಿಲ್ಲ, ತೆಗ್ದಿಲ್ಲ, ಅದಕ್ಕಂತೇಳಿ ಹಿಂದಿಂದ ಕೊಂಡಿನೇ ಮುರಿದು ಬಿಟ್ಟಾರ್ರಿ. ಅದ್ರದ್ದು ಮುರಿದು ಕಿಶಿಂದ ಒಳಗೆ ಹೋಗ್ಯಾರ. ಒಳಗೆ ಹೋಗಿ ಎಲ್ಲ ಪ್ರತಿಯೊಂದು ವಸ್ತುನೂ ಬಿಚ್ಚಿ ನೋಡ್ಯಾರ. ಪದ್ಮಸಾಗರ ಮತ್ತು ಮುನೀಶ್ವರ ನಗರ ತೊಗೊಂಡಿವಿ ಅಂದರೆ ಸುಮಾರು ಒಂದು 5 ಮನೆಗಳು ಕಳ್ಳತನ ಆಗಿದ್ದಾವೆ ನಿನ್ನೆ ರಾತ್ರಿ ಮತ್ತು ಮೊನ್ನೆ ರಾತ್ರಿ. ಮತ್ತು ವಿದ್ಯುತ್ತನ್ನು ಏನು ಮಾಡ್ತಾರೆ, ಬೀದಿ ದೀಪಗಳನ್ನು ಕಟ್ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.